ವೇಟಿಂಗ್ ಲಿಸ್ಟ್ ಪ್ರಯಾಣಿಕರು ರಿವರ್ಸಲ್ ಕೋಚ್ನಲ್ಲಿ ಪ್ರಯಾಣಿಸುವಂತಿಲ್ಲ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಮಹತ್ವದ ಹೇಳಿಕೆ. ಸಮುದ್ರ ತೀರದ ಬಂಡಿಯ ಮೇಲೆ ಯೋಗ ಮಾಡ್ತಾ ಇದ್ದ 24 ವರ್ಷದ ರಷ್ಯಾದ ಖ್ಯಾತ ನಟಿ ಕ್ಯಾಮಿಲಾ ದುರಂತ ಅಂತ್ಯ. ಸಮುದ್ರದ ದೈತ್ಯ ಅಲೆಗೆ ಬಲಿಯಾದ ನಟಿ. ಥೈಲ್ಯಾಂಡ್ ಕೋಹ ಸಮೋಯಿ ದ್ವೀಪದಲ್ಲಿ ನಡೆದಂತಹ ಘಟನೆ. 60 ಅಡಿ ಬಾವಿಗೆ ಬಿದ್ದ ವೃದ್ಧೆಯನ್ನು ರಕ್ಷಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ. ಚಿಕ್ಕಮಗಳೂರಿನ ಕೋಪಾ ತಾಲೂಕಿನ ಮಾರುಕಟ್ಟೆ ಗ್ರಾಮದಲ್ಲಿ ನಡೆದ ಘಟನೆ. ಬಸ್ನಲ್ಲಿ ಕಿಟಕಿ ಪಕ್ಕ ಕುಳಿತಿದ್ದ ಪ್ರಯಾಣಿಕರಿಗೆ ಗಜರಾಜನ ಚಮಕ್. ಆನೆ ನಡೆದಿದ್ದೇ ದಾರಿ ಎಂಬ ನಾಣ್ಣುಡಿಯೇ ಇದೆ. ಶಕ್ತಿಯುತ ಆನೆ ಮೋಜಿನ ಮೂಡ್ನಲ್ಲಿದ್ದರೆ ನೋಡೋದಕ್ಕೆ ತುಂಬಾ ಖುಷಿ. ಸದ್ಯ ಅಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಫೆಂಗಲ್ ಚಂಡಮಾರುತ ಮಳೆಯಿಂದಾಗಿ ಕೇರಳದ ಕಣ್ಣೂರಿನಲ್ಲಿ 2 ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಸಂಭವಿಸಿದಂತಹ ಭೀಕರ ಅಪಘಾತದ ದೃಶ್ಯ ವೈರಲ್ ಆಗಿದ್ದು, ಅಪಘಾತದಲ್ಲಿ 35ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎಂಬ ಬಗ್ಗೆ ವರದಿಯಾಗಿದೆ. ಸಂಸತ್ ಅಧಿವೇಶನದಲ್ಲಿ ಅದಾನಿ ವಿಷಯ ಚರ್ಚೆ. ಕಲಾಪ ಅಡಿಗೆ ಕಾಂಗ್ರೆಸ್ ವಿರುದ್ಧ ಟಿಎಂಸಿ ಅಸಮಾಧಾನ ಹೊರಹಾಕಿದೆ. ಆ ಮೂಲಕ ಇಂಡಿ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಿಲ್ಲ ಎಂದು ಮತ್ತೊಮ್ಮೆ ಬಹಿರಂಗವಾಗಿದೆ. ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾರೆಂಟ್ ಜಾರಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದು 1ನೇಯ ಎಎಸಿಎಂಎಂ ಕೋರ್ಟ್ಗೆ ಹಾಜರಾದ ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ್. ಇತ್ತೀಚೆಗೆ ಬಿಡುಗಡೆಯಾದ ಸಬರಮತಿ ರಿಪೋರ್ಟ್ ಸಿನಿಮಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮನದ ನೋವಿದೆ. ಮಾಜಿ ಕೇಂದ್ರ ಸಚಿವ ಸ್ಮೃತಿ ಇರಾನಿ ಅಭಿಮತ. ದೆಹಲಿಯಲ್ಲಿ ಸಮಾರಂಭವೊಂದರಲ್ಲಿ ಹೇಳಿಕೆ. ಮಹಾರಾಷ್ಟ್ರ